ನೌಕರಿಗೆ ಆಗ್ರಹಿಸಿ ಈಗಾಗಲೇ ಹಲವಾರು ದಿನಗಳಿಂದ ಗುತ್ತಿಗೆದಾರರು ಶುಶ್ರೂಷಕರು ಸಾಕಷ್ಟು ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಯಾರೊಬ್ಬರೂ ಕೂಡ ಇಲ್ಲಿ ಗಮನ ಹರಿಸ್ತಾ ಇಲ್ಲ. ಹಾಗಾದ್ರೆ ಏನಿವರ ಬೇಡಿಕೆ? ಯಾಕೆ ಸರ್ಕಾರದ ನಿರ್ಲಕ್ಷ್ಯ? ಇದೆ ಈ ಹೊತ್ತಿನ ವಿಶೇಷ ಕಣ್ಣೀರ ಧಾರೆ. ಕಳೆದ 10 ವರ್ಷಗಳಿಂದ ಗುತ್ತಿಗೆದಾರ ಶುಶ್ರೂಷಕರಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮನ್ನ ಕಾಯಂ ಮಾಡಿ ನಮ್ಮ ಒಂದು ಸಂಬಳವನ್ನ ಹೆಚ್ಚಿಗೆ ಮಾಡಿ ಅಂತ ಸಾಕಷ್ಟು ಬೇಡಿಕೆಯನ್ನ ಇಟ್ಟರೂ ಕೂಡ ಯಾವುದೇ ರೀತಿಯಾದಂತಹ ಲಕ್ಷ್ಯ ಸರ್ಕಾರದಿಂದ ಇವರಿಗೆ ಸಿಕ್ಕಿಲ್ಲ. ಹಾಗಾದ್ರೆ ಏನಿವರೆಲ್ಲ ಬೇಡಿಕೆ? ಯಾಕೆ ಇವರು ಪ್ರತಿಭಟನೆ ಮಾಡ್ತಿದ್ದಾರೆ? ಈ ಕುರಿತ ಒಂದು ಸಣ್ಣ ವರದಿ ಇಲ್ಲಿದೆ ನೋಡಿ. ಮಡಿಲಲ್ಲಿ ಪುಟ್ಟ ಪುಟ್ಟ ಮಕ್ಕಳು, ತಲೆಯ ಮೇಲೆ ಬೆಟ್ಟದಷ್ಟು ಜವಾಬ್ದಾರಿ. ಇತ್ತ ಊರಿಗೆ ಹೋಗಲು ಆಗದ, ಇಲ್ಲಿ ಇರಲು ಆಗದ ಪರಿಸ್ಥಿತಿ. ಇದು ಕಳೆದ 3 ದಿನಗಳಿಂದ ನೌಕರಿ ಖಾಯಂಗಾಗಿ ಆಗ್ರಹಿಸಿ ಧರಣಿ ನಡೆಸ್ತಾ ಇರುವ ನರ್ಸ್ಗಳ ಅಸಹಾಯಕ ಸ್ಥಿತಿ. ದಿವಸದಿಂದ ಗಂಟ್ಲು ಕೊರಗತನ ಕೂಗ್ಲತ್ತೀವಿ ಮೇಡಮ್, ನಮ್ಮ ನ್ಯಾಯ ಬೇಕು ಅಂತ. ಆದರೆ ಇಲ್ಲೇ ತನಕ ಯಾವ ಸರ್ಕಾರ ನಮ್ಮ ಕೂಗನ್ನು ಒಗ್ಗಟ್ಟು ಇಲ್ಲಿ ತನಕ ಬಂದಿಲ್ಲ ಮೇಡಮ್. ಅವ್ರು ಬರಬೇಕು, ಮುಖ್ಯಮಂತ್ರಿಗಳಾಗಲಿ ಅಥವಾ ಸರ್ಕಾರದ ಪ್ರಾಧಿಕಾರಿಗಳು ಬರಬೇಕು ಮೇಡಮ್. ಬಂದು ನಮ್ಮ ಲಿಖಿತ ರೂಪದಲ್ಲಿ ಅವರು ನಮಗೆ ಕೊಡಬೇಕು ಮೇಡಮ್. ಆಶ್ವಾಸನೆ ಕೊಟ್ಟು ಹೋಗಿದ್ರೆ ನಾವು ಕೇಳಲ್ಲ ಮೇಡಮ್. ಪುಟ್ಟ ಮಕ್ಕಳೊಂದಿಗರು, ಗರ್ಭಿಣಿಯರು, ಅನಾರೋಗ್ಯ ಪೀಡಿತರು, ಹೀಗೆ ದೂರದ ಊರುಗಳಿಂದ ಬಂದ ಎಲ್ಲರೂ ಈ ಮುಷ್ಕರದಲ್ಲಿದ್ದಾರೆ. ಸರಿಯಾದ ಊಟ, ಮಲಗಲು ಸ್ಥಳ ಇಲ್ಲದೆ ಇಲ್ಲಿರುವ ಹೆಣ್ಣು ಮಕ್ಕಳು ದಣಿದಿದ್ದಾರೆ. ಅತ್ತು ಮಕ್ಕಳ ಆರೋಗ್ಯವು ಹದಗೆಡ್ತಾ ಇದೆ. ಆದರೆ ಸರಿಯಾದ ತೀರ್ಮಾನವಾಗದ ಹೊರತು ತಿರುಗಿ ಹೋಗುವುದಿಲ್ಲ ಅನ್ನೋದು ಇವರ ನಿರ್ಧಾರ. ಸರಿ, ಏನಾರು ಕಾಯಂ ಆಗಲಿಲ್ಲ ಅಂತ ಹೇಳಿದ್ರೆ ನಾವ್ಯಾರು ಜೀವ ಇಟ್ಕೊಂಡು ಮನೆಗೆ ಹೋಗೋದಿಲ್ರಿ. ಇಲ್ಲೇ ವಿಷ ಕುಡ್ದು ದಿನ ಸಾಯ್ತಿದ್ದೀವಿ, ಅಲ್ಲಿ ಇಲ್ಲಿ ಪರ್ಮನೆಂಟಾಗಿ ಸತ್ತ ಹೋಗ್ತೀವ್ರಿ. ಖಂಡಿತ ನಾವು ಜೀವ ಇಟ್ಕೊಂಡು ಯಾರು ಮನೆಗೆ ಹೋಗೋದಿಲ್ಲ. ನಾವು ತೀರ್ಮಾನ ಮಾಡ್ಕೊಂಡೇ ಬಂದೀವಿ. ಯಾಕಂದ್ರೆ ನಮ್ಮ ಕಷ್ಟಗಳನ್ನ ಕೇಳಬೇಕಿತ್ತು, ಮುಖ್ಯಮಂತ್ರಿಗಳು ಕೇಳುತ್ತಿಲ್ಲ. ನಾವು ಅವ್ರ ಮಕ್ಕಳಿದ್ದೇವೆ, ನಮ್ಮ ಕಷ್ಟಗಳನ್ನ ಕೇಳಬೇಕಿತ್ತು. ಅವ್ರು ಬಂದು ಏನಾಗ್ತಿದೆ ನಿಮಗೆ ಅಂತೇಳಿ ಯಾರೂ ಸಮೇತ ನಮ್ಮ ಕಷ್ಟಗಳನ್ನ ಕೇಳ್ತಾ ಇಲ್ಲ. ಇಂದು ಸಂಜೆ ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಮತ್ತು ವೈಎಸ್ವಿ ದತ್ತಾ ಸ್ಥಳಕ್ಕೆ ಭೇಟಿ ಕೊಟ್ಟು ದೂರುಗಳನ್ನ ಆಲಿಸಿದ್ರು. ಸ್ಥಳಕ್ಕೆ ಅಧಿಕಾರಿಗಳನ್ನ ಕರೆಸಿ ಸಭೆ ನಡೆಸಿದ್ರು. ಆದ್ರೆ ಬೇಡಿಕೆ ಈಡೇರಲೇ ಇಲ್ಲ. ಮನೆ ಕುಟುಂಬ ಎಲ್ಲ ಮಕ್ಕಳೆಲ್ಲ ಬಿಟ್ಟು ಬಂದಿದ್ದಾರೆ, ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಒಂದು ಜವಾಬ್ದಾರಿತ ಸರ್ಕಾರ ಒಬ್ಬ ಮಂತ್ರಿಗಳನ್ನ ಇಲ್ಲಿ ಕಳಿಸಿ ಇವ್ರನ್ನ ಬೇಡಿಕೆಗಳನ್ನ ಕೇಳಿಕೊಂಡು ಒಂದು ಉತ್ತರ ಕೊಡ್ತಕ್ಕಂಥ ಸೌಜನ್ಯನೂ ಇಲ್ಲದೆ ಹೋದ್ರೆ ಮತ್ತೆ ಈ ಸರ್ಕಾರಕ್ಕೆ ಏನಂತ ಹೇಳ್ಬೇಕು ನಾವು? ಸುಮಾರು 10 ವರ್ಷಗಳಿಂದ ಇದೇ ಗುತ್ತಿಗೆ ಕೆಲಸದಲ್ಲಿ ಇದೇ ಸಂಬಳದಲ್ಲಿ ಇರುವ ಈ ನರ್ಸ್ಗಳು ಅಸಹಾಯಕರಾಗಿದ್ದಾರೆ. ಆರೋಗ್ಯ ಖಾತೆ ಇದೀಗ ಮುಖ್ಯಮಂತ್ರಿಗಳ ಕೈಯಲ್ಲೇ ಇದ್ರೂ ಇಂತಹ ತಾರತಮ್ಯ ನಡೀತಾ ಇರೋದು ಸರಿಯಲ್ಲ. ಏನಾದ್ರೂ ಅವಘಡ ನಡೆಯುವ ಮುಂಚೆಯೇ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಕಟ್ಟಿಟ್ಟ ಬುದ್ಧಿ. ರಜನಿ ಎಂಜಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕಳೆದ 10 ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಲ್ಲಾ ರೀತಿಯಾದಂತಹ ತರಬೇತಿಯನ್ನು ಪಡೆದಿದ್ದಾರೆ. ಪಕ್ಕಾ ಕೆಲಸವನ್ನ ಮಾಡ್ತಿದ್ದಾರೆ. ಪಕ್ಕಾ ಸರಿಯಾದಂತಹ ರೀತಿಯಲ್ಲಿ ಎಲ್ಲಾ ರೀತಿಯಾದಂತಹ ಶುಶ್ರೂಷೆಯಲ್ಲೂ ಪಾಲ್ಗೊಂಡ್ರೂ ಕೂಡ ತಮ್ಮ ಜವಾಬ್ದಾರಿಯನ್ನ ಕರೆಕ್ಟ್ ಆಗಿ ಮಾಡಿದ್ರು ಕೂಡ ಇವರಿಗೆ ಯಾಕೆ ಖಾಯಮಾತಿ ಸಿಗ್ತಿಲ್ಲ ಅನ್ನೋ ಪ್ರಶ್ನೆ ಇವರ ಕಡೆಯಿಂದ ಕೂಗು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇವರ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಸರ್ಕಾರದ ನಿರ್ಲಕ್ಷ್ಯಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಕರ್ನಾಟಕ ರಾಜ್ಯ ಗುತ್ತಿಗೆ ಶುಶ್ರೂಷಕರ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ನಮ್ಮ ಜೊತೆ ಇದ್ದಾರೆ, ಉಪಾಧ್ಯಕ್ಷರಾಗಿರುವಂತಹ ಉಷಾರಾಣಿ ನಮ್ಮ ಜೊತೆ ಇದ್ದಾರೆ, ಹಾಗೆ ಸದಸ್ಯರಾಗಿರುವಂತಹ ನಸೀಮಾ ನಮ್ಮ ಜೊತೆ ಇದ್ದಾರೆ. 3 ಜನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಂಜುನಾಥ್, ಪ್ರಮುಖವಾಗಿ ಈಗ ನಿಮ್ಮ ಬೇಡಿಕೆ ಏನು ಮತ್ತು ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರೆ, ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? ಮೇಡಮ್, ನಾನು ಯಲಹಂಕ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಳೆದ 5 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಬೇಡಿಕೆ ಒಂದೇ, ನಮ್ಮನ್ನು ಕಾಯಂ ಮಾಡಿ ಅಂತೇಳಿ. ಸುಮಾರು ನಮ್ಮ ಇಲಾಖೆಯಲ್ಲಿ ಸುಮಾರು 4700 ಜನ ಗುತ್ತಿಗೆ ನೌಕರರಿದ್ದಾರೆ. ಎಲ್ಲ PSC ಇಂದ ಸಾರ್ವ ಪ್ರಾಥಮಿಕ ಆರೋಗ್ಯ ಕೇಂದ್ರ 24/7 ಹೆರಿಗೆ ಆಸ್ಪತ್ರೆಗಳನ್ನು ಮಾಡಿದ್ದಾರೆ. ಆ ಹೆರಿಗೆ ಆಸ್ಪತ್ರೆಗಳಲ್ಲಿ 3 ಜನ ಗುತ್ತಿಗೆ ನೌಕರರು ಇರ್ತಾರೆ. ಅಲ್ಲಿರೋದು 3 ಜನ ಗುತ್ತಿಗೆ ನೌಕರರು, 3 ಜನನೂ ಗುತ್ತಿಗೆ ನೌಕರರೇ ಇದ್ದಾರೆ. ಅಲ್ಲಿ ಯಾರೇ ಕಾಯಂ ನೌಕರರುಗಳು ಸಹ ಇಲ್ಲ. ಆದರೂ ಸಹ ಅಲ್ಲಿ ಕಾಯಂ ಮಾಡೋ ಯಾವುದೇ ಪರಿಸ್ಥಿತಿನ ಸರ್ಕಾರ ತಗೊಂಡಿಲ್ಲ. ಮತ್ತೆ ಒಟ್ಟು 4700 ಜನ ಗುತ್ತಿಗೆ ನೌಕರರಿದ್ದೀವಿ. ನಮಗೆ ಕಳೆದ 10 ವರ್ಷಗಳಿಂದ 10 ವರ್ಷದಲ್ಲಿ 2000 ಇಸ್ವಿಲಿ 131 ಜನನ ಗುತ್ತಿಗೆ ಆಧಾರದ ಮೇಲೆ ತಗೊಂಡ್ರು. ಅದ್ರ ನಂತರ 2002 52 ಜನ ತಗೊಂಡ್ರು. ಮತ್ತು 2005 ಮತ್ತು 2006ರಲ್ಲಿ 742 ಜನ ತಗೊಂಡ್ರು. ನೆಕ್ಸ್ಟು ಅಲ್ಲಿಂದ 2800 ಇಲ್ಲಿವರೆಗೂ ಸುಮಾರು
4700 ಜನ ಗುತ್ತಿಗೆ ನೌಕರರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆ ಒಂದೇ, ನಮ್ಮ ಜ್ಯೇಷ್ಠತೆ ಆಧಾರದ ಮೇಲೆ ನಮ್ಮ ಸೇವೆನ ಪರಿಗಣಿಸಿ ನಮ್ಮನ್ನು ಕಾಯಂ ಮಾಡಿ ಅಂತ ಕೇಳ್ತಾ ಇದ್ದೀವಿ ಮೇಡಮ್. ಓಕೆ, ಈಗ ಗುತ್ತಿಗೆ ಆಧಾರದಲ್ಲಿ ಕೆಲಸ ಅಂತ ಹೇಳಿದ್ರೆ ಅದು ಯಾವ ರೀತಿ ವಿಭಿನ್ನವಾಗಿರುತ್ತೆ ಖಾಯಮಾತಿಗಿಂತ? ಮೇಡಮ್, ಕಾಯಮಾತಿಗೆ ಅದರಿಂದ ಏನು ವಿಭಿನ್ನವಿಲ್ಲ ಮೇಡಮ್. ನಮಗೆ ರೋಸ್ಟರ್ ಕಮ್ ಮೆರಿಟ್ ಮುಖಾಂತರನೇ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅವರು ಡಿ ಎಚ್ ನಾವು ಇಂಟ್ರೂವ್ ಮಾಡಬೇಕಾದ್ರೆ DH ಮತ್ತು DC ಮತ್ತು ಅವರು ಕೂತು ನಮ್ಮನ್ನು ಇಂಟ್ರೂವ್ ಮಾಡಿದ್ದಾರೆ. ನಮ್ಮನ್ನು ಪೇಪರಲ್ಲಿ ಅನೌನ್ಸ್ ಮಾಡಿ ಇಂಥ ದಿನ ನಿಮ್ಮನ್ನು ಇಂಟರ್ವ್ಯೂ ಇದೆ, ಅಪ್ಲಿಕೇಶನ್ ಸಲ್ಲಿಸಿ ಅಂತೇಳಿ ನಾವು ಅಪ್ಲಿಕೇಶನ್ನ ಸಲ್ಲಿಸಿದ ನಂತರ ಅವ್ರನ್ನ ನಮಗೆ ಇಂಟರ್ವ್ಯೂ ಕಾರ್ಡ್ ಕಳಿಸಿ ನಾವು ಇಂಟರ್ವ್ಯೂಗೆ ಹೋಗಿ ನಮ್ಮನ್ನು ಮಾರ್ಕ್ಸ್ ಕಾರ್ಡ್ನೆಲ್ಲ ವೆರಿಫಿಕೇಷನ್ ಮಾಡಿ ರೋಸ್ಟರ್ ಕಮ್ ಮೆರಿಟ್ ಮುಖಾಂತರ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ ಮೇಡಮ್. ಇದರಲ್ಲಿ ಯಾವುದೇ ಥರ ನೇರ ನೇಮಕಾತಿಗೂ ಮತ್ತು ಗುತ್ತಿಗೆ ನೇಮಕಾತಿಗೂ ಯಾವುದೇ ಡಿಫ್ರೆನ್ಸ್ ಇಲ್ಲ ಮೇಡಮ್. ಓಕೆ, ಸೊ ಉಷಾ, ಇವಾಗ ಪ್ರಮುಖವಾಗಿ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಈ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡೋದ್ರಿಂದ? ಏನು ಪ್ರಮುಖವಾಗಿ ಸಮಸ್ಯೆ ಆಗ್ತಾ ಇದೆ ನಿಮಗೆ? ಮೇಡಮ್, ನಾವು 4700 ಜನ ಅಂದರೆ ಆಲ್ ಓವರ್ ಕರ್ನಾಟಕದಲ್ಲಿ 4700 ಜನ ನಾವು ಶುಶ್ರೂಷಕರು ವರ್ಕ್ ಮಾಡ್ತಾ ಇರೋದು. ಅದರಲ್ಲಿ 90% ನಾವು ಹೆಣ್ಮಕ್ಳೇ ಇರ್ತಕ್ಕಂಥದ್ದು. ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂತ ನಾವೇನು ಹೇಳ್ತೇವೆ, ಅವು ಹಳ್ಳಿಗಳಿಂದ ಸ್ವಲ್ಪ ದೂರದಲ್ಲಿ ಇರುತ್ತೆ, ಊರು ಹೊರಗಡೆ ಇರುತ್ತೆ. ಸಮ್ಟೈಮ್ಸಲ್ಲಿ ನೈಟಲ್ಲಿ ಅಲ್ಲೆಲ್ಲ ಸೆಕ್ಯೂರಿಟಿ ಇಲ್ಲದೆ ಇರ್ತಾರೆ. ಕೆಲವೊಮ್ಮೆ 1000 ರೂಪಾಯಿಗೆ ದುಡಿಬೇಕು ಅಂತ ಆಯಾಮಗಳು ಕೂಡ ಬರೋದಿಲ್ಲ. ಒಬ್ಬೊಬ್ಬರೇ ಸ್ಟಾಫ್ ನರ್ಸ್ಗಳು ಅಂತಲ್ಲೆಲ್ಲ ಇರುತ್ತೆ. ಹಗಲು ಟೈಮಲ್ಲೇ ಸಾರ್ವಜನಿಕರು ಬರಲಿಕ್ಕೆ ಹೆದರ್ತಕ್ಕಂತಹ ಪ್ಲೇಸ್ಗಳಲ್ಲಿ ಎಲ್ಲ ನೈಟಲ್ಲಿ ಶುಶ್ರೂಷಕರು ಒಬ್ಬರೇ ಸ್ಟಾಫ್ ನರ್ಸು, ಅದು ಹೆಣ್ಮಕ್ಳು, ಮ್ಯಾರೇಜ್ ಆಗಿರೋರು ಇರ್ತಾರೆ, ಅನ್ಮ್ಯಾರಿಡ್ ಇರ್ತಾರೆ, ಇಂಥವರೆಲ್ಲ ಒಬ್ಬೊಬ್ಬರೇ ಆ ಹಾಸ್ಪಿಟಲ್ಗಳಲ್ಲಿ ಇರಬೇಕಾಗತ್ತೆ. ಆ ಥರದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ದೆನ್ 4700 ಜನದಲ್ಲಿ ಮದುವೆ ಆಗಿ ಮಕ್ಳು ಇರ್ತಕ್ಕಂಥವ್ರು ಸುಮಾರು 8-10 ವರ್ಷಗಳಿಂದ ವರ್ಕ್ ಮಾಡ್ತಿರೋರು ಸಾಕಷ್ಟು ಜನ ಇದ್ದಾರೆ. ಸೊ ಆಗೆಲ್ಲ ಏನಾಗುತ್ತೆ, ಮಕ್ಳು ಸಾಕಲಿಕ್ಕೆ ಆಗೋದಿಲ್ಲ. ಆ ಮಕ್ಕಳನ್ನ ನೈಟ್ ಡ್ಯೂಟಿ ಇದ್ದಾಗ ನೈಟ್ ಡ್ಯೂಟಿ ಬಿಡ್ಲಿಕ್ಕೆ ಆಗೋದಿಲ್ಲ. ಹಾಸ್ಪಿಟಲ್ಗೆ ಹೋಗಬೇಕು, ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ, ಮನೇಲಿ ಬೇರೆಯವರು ಇರೋದಿಲ್ಲ. ಇಂಥವೆಲ್ಲ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಆಮೇಲೆ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಾಕಷ್ಟು ಪ್ರಾಬ್ಲಮ್ಸ್ ಆಗ್ತದೆ. ಎಷ್ಟೋ ಜನಕ್ಕೆ ಬರ್ತಕ್ಕಂಥ 7,000 ಸಂಬಳ ಮನೆ ನೀಗಿಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ನೀವೇ ನೋಡಿದ್ದೀರಾ, ಸಾಕಷ್ಟು ಈಗ 3 ದಿನದಿಂದ ನೀವು ಕೂಡ ಬರ್ತಿದ್ದೀರಾ. ಇವತ್ತಿನ ದಿನ ನಮ್ಮದು 4ನೇ ದಿನದ ಒಂದು ಧರಣಿ ಆಗಿರ್ತದೆ ನಮ್ಮದು. ಸೊ ಈ ನಮ್ಮ ಸತ್ಯಾಗ್ರಹಕ್ಕೆ ಯಾರು ಕೂಡ ಒಂದು ಸ್ಪಂದಿಸದೆ ನಮಗೆ ಬಹಳನೇ ಸಾಕಷ್ಟು ಪ್ರಾಬ್ಲಮ್ಸ್ ಆಗ್ತಿದೆ. ನಮಗೂ ಮನೆ ಮಠಗಳನ್ನು ಬಿಟ್ಟು ಬಂದಿದ್ದೀವಿ. ಆದರೆ ನಮ್ದು ಇರೋದು ಒಂದೇ ಬೇಡಿಕೆ, ಖಾಯಮಾತಿ ಆಗಬೇಕು. ಇವತ್ತೆಲ್ಲ ನಾಳೆ ಆಗಲಿ ಖಾಯಮಾತಿ ಮಾಡಿಕೊಡ್ಬೇಕು ಅವ್ರು ನಮಗೆ. ಖಾಯಮಾತಿ ಇಲ್ಲದೆ ಮತ್ತೊಂದಿಲ್ಲ. ಖಾಯಮಾತಿ ಆಗದೆ ಹೊರತು ನಾವು ಯಾರೂ ಹೋಗೋದಿಲ್ಲ. ಯಾಕಂದರೆ ನಾವೆಲ್ಲ ಸಾಕಷ್ಟು ಪ್ರಾಬ್ಲಮ್ಸ್ನ ಇಟ್ಕೊಂಡು ಬಂದಿರ್ತಕ್ಕಂಥವ್ರು. ಎಷ್ಟೋ ಜನ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇದ್ದಾರೆ ಅಂತ ಎಷ್ಟೋ ಸ್ಟಾಫ್ನೆಸ್ ಮದುವೆನೇ ಆಗಿಲ್ಲ. ಯಾಕೆಂದರೆ ಒಂದೇ ಕಾರಣ, ನೀವೆಲ್ಲ ಕಾಂಟ್ರಾಕ್ಟಲ್ಲಿ ಇದ್ದೀರಾ, ಯಾವಾಗ ತೆಗ್ದಾಕ್ತಾರೋ, ಇವತ್ತು ತೆಗ್ದಾಕ್ತಾರೆ ಅಥವಾ ನಾಳೆ ತೆಗ್ದಾಕ್ತಾರೆ. ಈ ಕಾರಣದಿಂದ ಸಾಕಷ್ಟು ಮಾತಾಡ್ತಾರೆ, ಚುಚ್ಚು ಮಾತಾಡ್ತಾರೆ. ಎಷ್ಟೋ ಜನ ಗಂಡಂದರು ಅವ್ರ ಮನೆಗಳಲ್ಲಿ ಪ್ರಾಬ್ಲಮ್ಸ್ನ ಗಂಡ ಹೆಂಡತಿ ನಡುವೆ ಎಷ್ಟೋ ವಿರಸಗಳು ಬರ್ತವೆ. ಯಾಕೆ ಅಂದರೆ ಅವ್ರ ಜಾಬ್ಗೆ ಹೋಗ್ತಕ್ಕಂಥ ಟೈಮಿಂಗ್ಸ್, ಈಗ ಕಾಂಟ್ರಾಕ್ಟಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕೆ ಹೆಚ್ಚಿಗೆ ದುಡಿಸ್ಕೊತಾರೆ. ಒಂದೊಂದು ಹಾಸ್ಪಿಟಲಲ್ಲಿ 24 ಅವರ್ಸ್ ಒಬ್ಬೊಬ್ಬರೇ ಸ್ಟಾಫ್ ನರ್ಸ್ ವರ್ಕ್ ಮಾಡ್ತಾರೆ. ಇನ್ನು ಕೆಲವು ಕಡೆ 12 ಅವರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಡ್ಯೂಟಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೇಬೇಕು. ಮತ್ತೊಂದು ಸ್ಟಾಫ್ ಬರಲಿಕ್ಕೆ ಹಲವಾರು ಪ್ರಾಬ್ಲಮ್ಸಿಂದ ಬಿಟ್ಟೋಗಿರ್ತಾರೆ, ಪ್ರಾಬ್ಲಮ್ಸ್ನ ಫೇಸ್ ಮಾಡಲಿಕ್ಕಾಗದೆ. ಆಗ ಮನೇಲಿರ್ತಕ್ಕಂಥ ಹಸ್ಬೆಂಡಿಂದ ಆಗಿರ್ಬೋದು ಅಥವಾ ಮತ್ತೊಬ್ಬರಿಂದ ಕಿರುಕುಳ ಸ್ಟಾರ್ಟ್ ಆಗಿರ್ತದೆ. ಮನೆಯಲ್ಲಿ ಟೈಮಿಂಗ್ಸಿಗೆ ಕರೆಕ್ಟಾಗಿ ಬಂದಿರಲ್ಲ ಮನೆಗೆ. ಓಕೆ, ಯಾಕೆ ಬಂದಿಲ್ಲ ಏನು, ಒಂದು ಲೇಬರ್ ಪೇಷಂಟ್ ಇದ್ದರೆ ನಾವು ಹಾಗೆ ಬಿಟ್ಟು ಬರೋದಿಲ್ಲ. ಯಾಕಂದರೆ ಒಂದು ಡೆಲಿವರಿ ಕೇಸ್ ಯಾವಾಗ ಆಗ್ತದೆ ಏನು, ಮತ್ತೊಬ್ರು ಡ್ಯೂಟಿ ಅವ್ರು ಬರ್ಬೇಕು, ಚಾರ್ಜ್ ಕೊಡ್ಬೇಕು, ಹೋಗಬೇಕು. ಅವ್ರು ಬರೋದು ಹೆಚ್ಚು ಕಡಿಮೆ ಲೇಟ್ ಆಯಿತು ಮಾಡ್ತು ಅಂತಂದರೆ ನಾವು ಅಲ್ಲೇ ಇರಬೇಕು. ಅಲ್ಲೇ ಇದ್ದಾಗ ನೆಕ್ಸ್ಟ್ ನಮ್ಮಲ್ಲಿ ಇರ್ತಕ್ಕಂತಹ ಬೇರೆಯವ್ರು ಯಾರು ಇರ್ತಾರೆ, ಬೇಗ ಬರದೇ ಇದ್ದರೆ ಮತ್ತೊಬ್ರಿಗೆ ಚಾರ್ಜ್ ಕೊಟ್ಟೋಗೋಣ ಅಂದರೆ ಅದು ಆಗದೇ ಇರ್ತಕ್ಕಂಥದ್ದು. ಅದಾಗಿ ಮನೆಗೆ ಬೇಗ ಹೋಗಿಲ್ಲ ಅಂದಾಗ ಗಂಡ ಹೆಂಡತಿ ಕಿರುಕುಳ ಆಗ್ತದೆ. ಎಷ್ಟೋ ಜನ ಅಂಥದ್ರಲ್ಲೂ ಕೂಡ ಸಾಕಷ್ಟು ನೋವು ಅನುಭವಿಸಿರೋರು ಇದ್ದಾರೆ. ವಿಧವೆಯರು ಸಾಕಷ್ಟು ಜನ ಇದ್ದಾರೆ. ವಯೋಮಿತಿ ಮೀರಿರ್ತಕ್ಕಂಥವ್ರು ಇದ್ದಾರೆ. ಈಗ ನೇರ ನೇಮಕಾತಿಗೆ ನಾನು ಅಪ್ಲೈ ಮಾಡ್ತೀನಿ ಅಂದರೂ ಆಗದೆ ಇರ್ತಕ್ಕಂಥ ಎಷ್ಟೋ ಜನ 40, 45, 50 ವರ್ಷದವರು ಕೂಡ ಇದರಲ್ಲಿದ್ದಾರೆ. ಇನ್ನು ಎಕ್ಸಾಂಪಲ್ಸ್ ಕೆಲವು ಹೇಳೋದಾದರೆ, ಮಕ್ಕಳದು ರೆಗ್ಯುಲರ್ ಆಗಿದೆ, ಆದರೆ ತಾಯಂದಿರದು ರೆಗ್ಯುಲರ್ ಆಗಿಲ್ಲ. ಆ ತಾಯಿ ಇನ್ನೂ ಕಾಂಟ್ರಾಕ್ಟಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ದಾಖಲೆಗಳು ಸಾಕಷ್ಟು. ಡೇಟ್ ಆಫ್ ಬರ್ತ್ 5/6/1969. ಇವ್ರ ಹೆಸರು ಶಾಂತಮ್ಮ ಅಂತೇಳಿ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಡೇಟ್ ಆಫ್ ಬರ್ತ್ ಇವಾಗ 43 ವರ್ಷ ಆಗಿದೆ ಮೇಡಮ್. ಇವ್ರು ಇವತ್ತು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಇದ್ದಾರೆ. ಜೊತೆಗೆ ಇವರು ವಿಧವೆ ಕೂಡ. ಇವ್ರ ಹತ್ರ ಪೂರಾ ಡೀಟೇಲ್ಸ್ ಇದೆ. ಇವ್ರದ್ದು ವಿಧವೆ ಕೂಡ ಮೇಡಮ್. ಇವ್ರಿಗೆ ಸಂಸಾರ ಜವಾಬ್ದಾರಿ ಇವರೇ ವಹಿಸ್ಕೋಬೇಕು. ಬರೀ 7,000 ರೂಪಾಯಿ ಸ್ಯಾಲ್ರಿಲಿಗೆ ಯಾವ ಥರ ಆಗುತ್ತೆ ಮೇಡಮ್. ಸರ್ಕಾರ ನಮಗೆ ಕೊಡೋ ಟಾರ್ಚರ್ಗಳು ನೋಡಿ ತುಂಬ ಕಷ್ಟ ಆಗ್ತಿದೆ ಮೇಡಮ್. ನಮಗೆ ಈ ಕಣ್ಣೀರು ಬರ್ತಾ ಇದೆ ಮೇಡಮ್. ಯಾವುದೇ ಥರ ನಮಗೆ ಸೌಲಭ್ಯಗಳಿಲ್ಲ. ಸರ್ಕಾರದಲ್ಲಿ ಸಿಗ್ತಾರೆ ಯಾವೇ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ. 7,000 ರೂಪಾಯಿ ಸ್ಯಾಲ್ರಿ ಬಿಟ್ಟರೆ ನಮಗೆ ಯಾವೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಇವತ್ತು ಕೆಲಸ ಮಾಡಿ ನಾಳೆ ನಾವು ಕೆಲಸದಿಂದ ಮನೆಗೆ ಹೋಗೋ ಪರಿಸ್ಥಿತಿಯಲ್ಲಿ ಇದ್ದೀವಿ ಮೇಡಮ್. ಅಂದ್ರೆ ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ಲ ಮೇಡಮ್. ನಮ್ಮ ಜಾಬ್ಗೆ ಏನೂ ಇಲ್ಲ ಮೇಡಮ್. ನಮಗೆ ಯಾವ ರೀತಿಯ ಒಂದು ಸೇವಾ ಭದ್ರತೆ ಇಲ್ಲ. ಎಷ್ಟೋ HIV ಪೇಷಂಟ್ ಬರುತ್ತೆ. ಇವತ್ತು ತಂದೆ ತಾಯಿನೂ ಅಪ್ಪ ಅಮ್ಮನೂ ಒಂದು ರೋಗಿಗಳಾದ್ರೆ ಅವ್ರನ್ನ ಮುಟ್ಟೋದಕ್ಕೆ ಅಸಹ್ಯ ಮಾಡ್ತಾರೆ ಮೇಡಮ್. ನಾವು ಇವತ್ತು ಒಂದು ಪೇಷಂಟ್ ಬಂದ್ರೆ ಅವ್ರು ನಮಗೆ ರಿಲೇಟಿವ್ಸ್ ಅಲ್ಲ, ಅಥವಾ ನಮ್ಮ ಜಾತಿಯವರಲ್ಲ, ಅಥವಾ ನಮ್ಮ ಬಂಧು ಅಲ್ಲ, ಬಳಗ ಅಲ್ಲ, ಅವ್ರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ಆದರೂ ಕೂಡ ಅವ್ರನ್ನ ನಮ್ಮ ಈ ಶುಶ್ರೂಷೆಯಿಂದ, ನಮ್ಮ ಮಾನವೀಯತೆ ದೃಷ್ಟಿಯಿಂದ, ನಮ್ಮ
ಎಷ್ಟು ಸೇವೆ ಮಾಡ್ತೀವಿ ಅಂದರೆ ಅಷ್ಟು ಸೇವೆ ಮಾಡ್ತೀವಿ ಮೇಡಮ್. ನಮ್ಮ ಹಾಸ್ಪಿಟ್ಲಲ್ಲೇ ಕೂಡ ಒಬ್ಬರು ಪೇಷಂಟ್ನ ಕರ್ಕೊಂಡು ಬಂದಿದ್ದರು. ಅವರು 20 ವರ್ಷದಿಂದ ಅವರು ಮನೆ ಬಿಟ್ಬಿಟ್ಟು ಹೋಗಿದ್ರಂತೆ. ಆ ಪೇಷಂಟ್ ಕರ್ಕೊಂಡು ಬಂದು ಡಾಕ್ಟರ್ ಹತ್ರ ಏನು ಹೇಳಿದ್ರು ಅಂದರೆ, ಸರ್ ಡಾಕ್ಟ್ರ್ ದಯವಿಟ್ಟು ಅವ್ರಿಗೆ ಏನಾದರೂ ಕೊಟ್ಬಿಟ್ಟು ಸಾಯಿಸ್ಬಿಡಿ ಸರ್, ನಾವು ಇದು ಮನೇಲಿ ಹೋಗಿ ನೋಡ್ಕೊಳೋದಕ್ಕಾಗಲ್ಲ ಅಂದರು. ಡಾಕ್ಟರ್ ಹೇಳಿದ್ರು ಆ ಥರ ಎಲ್ಲ ನಮ್ಮ ಹಾಸ್ಪಿಟ್ಲಲ್ಲಿ ಮಾಡಲ್ಲ, ನಮ್ಮ ಇರೋ ಹಾಸ್ಪಿಟ್ಲ್ಗಳು ಇರೋದು ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ಅಂತೇಳಿ ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಬಿಟ್ಟು ಹೋದ್ರು ಅಷ್ಟೇ. ಅಡ್ಮಿಟ್ ಮಾಡಿ ಹೋಗಿದ್ದೆ ಮೇಡಮ್ ಅವರು, ಮತ್ತೆ 15 ದಿನ ಹಾಸ್ಪಿಟ್ಲ್ ಹತ್ರ ಕಾಲಿಟ್ಟಿಲ್ಲ ಅವರು. 15 ದಿನ ನಂತರ ಬಂದು ಪೇಷಂಟ್ ಬೆಡ್ ರಿಡನ್ ಪೇಷಂಟು ನಾವು ವಾಕಬಲ್ ಮಾಡಿಸ್ತಾ ಇದ್ದೀವಿ, ವಾಕ್ ಮಾಡ್ತಾ ಇದ್ದಾರೆ ಪೇಷಂಟ್. ಅಷ್ಟು ಚೆನ್ನಾಗಿ ಶುಶ್ರೂಷೆ ಮಾಡಿದ್ವಿ. ಇವತ್ತು 15 ದಿನ ನಂತರ ಅವರು ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡೋದು, ಸಾಯಿಸಿ ಅಂತ ಹೇಳಿದವರು. ನಾವು ಅಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಸಹ ಸರ್ಕಾರ ನಮ್ಮ ಸೇವೆನ ಯಾಕೆ ಪರಿಗಣಿಸ್ತಾ ಇಲ್ಲ? ನಮಗೆ ಎಲ್ಲ ಥರ ಟ್ರೈನಿಂಗ್ ಕೊಟ್ಟಿದೆ. ಈಗ ಹೊಸಬ್ರನ್ನ ನೇಮಕ ಮಾಡಿಕೊಂಡ್ರೆ ಅವರಿಗೆ HIV ಟ್ರೈನಿಂಗ್ ಆಗಿರ್ಬೋದು, ಕಾಪರ್ ಟ್ರೀ ಟ್ರೈನಿಂಗು, ಮತ್ತು ಇಮ್ಯುನೈಸೇಷನ್ ಟ್ರೈನಿಂಗು, ಇಂಡಕ್ಷನ್ ಟ್ರೈನಿಂಗು, ಆಮೇಲೆ ವೇಸ್ಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗು, SBI ಟ್ರೈನಿಂಗು, NSSK ಟ್ರೈನಿಂಗು, IMNCA ಟ್ರೈನಿಂಗು, ಸುಮಾರು 15-20 ಟ್ರೈನಿಂಗ್ಗಳು ಕೊಟ್ಟಿದ್ದಾರೆ ನಮಗೆ. ಇವತ್ತು ಎಂಥ ತುರ್ತು ಸಂದರ್ಭದಲ್ಲೂ ಕೂಡ ನಾವು ಎಂಥ ಕ್ರಿಟಿಕಲ್ ಕಂಡೀಷನ್ ಆದರೂ ನಾವು ಪೇಷಂಟ್ ಬಂದರೂ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅನ್ನೋ ಒಂದು ಧೈರ್ಯ ಇದೆ ಮೇಡಮ್. ಡಾಕ್ಟ್ರು ಬರೋದಕ್ಕಿಂತ ಪೇಷಂಟ್ನ ಸ್ಥಿತಿನ ನಾವು ಅರ್ಥ ಮಾಡಿಕೊಂಡು ಅವರಿಗೆ ಏನು ಪ್ರಾಥಮಿಕ ಚಿಕಿತ್ಸೆ ಕೊಡಬೇಕು ಅದನ್ನು ಕೊಡೋ ಪ್ರತಿಯೊಂದು ಕೆಪಾಸಿಟಿ ನಮ್ಮ ಸ್ಟಾಫ್ ನರ್ಸ್ಗಳಲ್ಲಿ ಇದೆ. ಈಗ ಅದನ್ನು ಯಾಕೆ ನಮ್ಮ ಸೇವೆನ ನಾವು ಪರಿಗಣಿಸಿ ಕಾಯಂ ಮಾಡ್ತಾ ಇಲ್ಲ? 10 ವರ್ಷಗಳಿಂದ ನಾವು ಮಾಡ್ತಿದ್ದೀವಿ. ಸರ್ಕಾರದಲ್ಲಿ 1500 ಹುದ್ದೆಗಳು ಇದೆ, ಖಾಲಿ ಇದೆ. ಇವತ್ತು ಈಗಲೂ ಖಾಲಿ ಇದೆ. 1523 ಹುದ್ದೆಗಳು ಖಾಲಿ ಇದೆ. ಅದು ಖಾಲಿ ಇದ್ದರೆ ಅದನ್ನು ನೇರ ನೇಮಕಾತಿ ಮಾಡ್ಕೊತೀವಿ. ಆ ಮುಖಾಂತರ ಎಲ್ಲ ನೀವು ಅಪ್ಲೈ ಮಾಡಿ ನಿಮಗೆ ಆಗುತ್ತೆ ಅಂತ ಹೇಳ್ತಾರೆ. ಅಪ್ಲೈ ಮಾಡಿದರೆ ಇವರೆಲ್ಲ 35 ವರ್ಷ 22 ವರ್ಷ ಏಜ್ ಇಡ್ತಾರೆ. 35 ವರ್ಷ ಏಜ್ ಇಟ್ಟರೆ ಇವರೆಲ್ಲ ಏನು ಅಪ್ಲೈ ಮಾಡೋದಕ್ಕಾಗುತ್ತೆ ಮೇಡಮ್? ಇಷ್ಟು ವರ್ಷ ಸರ್ವಿಸ್ ಮಾಡಿ ಏನು ಪ್ರಯೋಜನ ಆಯಿತು ಇವರಿಗೆಲ್ಲ? ಓಕೆ, ಸೊ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ನಿಜವಾಗಿಯೂ ಕೂಡ ಎಲ್ಲ ರೀತಿಯಾದಂತಹ ತರಬೇತಿಯನ್ನು ಪಡೆದಿದ್ದಾರೆ. ಎಂತಹ ಕಂಡೀಷನಲ್ಲೂ ರೋಗಿ ಬಂದರೆ ಅವರಿಗೆ ಸರಿಯಾದಂತಹ ಸಮಯದಲ್ಲಿ ಸರಿಯಾದಂತಹ ಪ್ರಾಥಮಿಕ ಚಿಕಿತ್ಸೆ ಕೊಡುವಂತಹ ಕೆಪಾಸಿಟಿ ಈ ಜನರಿಗೆ ಇದ್ರೂ ಕೂಡ ಯಾಕೆ ಕಾಯಮಾತಿ ಮಾಡ್ತಿಲ್ಲ? ಈಗಲೂ ಕೂಡ 1500ಕ್ಕಿಂತ ಹೆಚ್ಚು ಸೀಟ್ಗಳು ಖಾಲಿ ಇವೆ, ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಹಾಗಾದರೆ ಏನು ಮಾಡ್ತಿದೆ ಸರ್ಕಾರ? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ, ಇನ್ನಷ್ಟು ಚರ್ಚೆ ಇದೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.